ಹೌದು ವೀಕ್ಷಕರೇ, ನೀವು ನೋಡ್ತಿರೋದು ಸಮತಾ ಪಬ್ಲಿಕ್ ನ್ಯೂಸ್. ಇಂದು ನಾವು ತರ್ತಿರುವ ಪ್ರಮುಖ ಸುದ್ದಿ ರಾಯಬಾಗ್ ತಾಲೂಕಿನಿಂದ. ರಾಯಬಾಗ್ದಲ್ಲಿ ನಡೆದ ರೈತ ಸಂಘಟನೆಗಳ ಪ್ರತಿಭಟನೆ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಕಳೆದ 12/1ರಂದು ರಾಯಬಾಗ್ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ರೈತ ಸಂಘಟನೆಗಳು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದವು. ಮೊದಲಿಗೆ ಶಾಂತಿಯುತವಾಗಿ ಆರಂಭವಾದ ಈ ಪ್ರತಿಭಟನೆ ನಂತರ ಉದ್ವಿಗ್ನ ಸ್ಥಿತಿಗೆ ತಿರುಗಿದೆ ಎನ್ನಲಾಗಿದೆ. ಪ್ರತಿಭಟನೆಯ ವೇಳೆ ರಾಯಬಾಗ್ ತಾಲೂಕಿನ ತಹಶೀಲ್ದಾರ್ ಅವರ ವಿರುದ್ಧ ಕೆಲ ಪ್ರತಿಭಟನಾಕಾರರು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಘಟನೆಗೆ ಸಂಬಂಧಿಸಿದಂತೆ ಇದೀಗ ರಾಯಬಾಗ್ದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ತಹಶೀಲ್ದಾರ್ ವಿರುದ್ಧ ನಡೆದ ಅವಾಚ್ಯ ನಿಂದನೆ ಖಂಡನೀಯ ಎಂದು ಹೇಳುತ್ತಾ ರಾಯಬಾಗ್ ತಾಲೂಕಿನ ವಿವಿಧ ಕನ್ನಡಪರ ಸಂಘಟನೆಗಳು, ಸರ್ಕಾರಿ ನೌಕರರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ವೀಕ್ಷಕರೇ, ಸರ್ಕಾರಿ ಅಧಿಕಾರಿಯೊಬ್ಬರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿರುವ ವೇಳೆ ಈ ರೀತಿಯ ನಿಂದನೆ ನಡೆಸುವುದು ಕಾನೂನು ಬಾಹಿರ ಹಾಗೂ ಅಸಹ್ಯಕರ ನಡೆ ಎಂದು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ ಅಧಿಕಾರಿಗಳ ಗೌರವವನ್ನ ಕಾಪಾಡಬೇಕೆಂಬ ಉದ್ದೇಶದಿಂದ ಈ ಘಟನೆಗೆ ಕಾರಣರಾದ ರೈತ ಸಂಘಟನೆಗಳ ಸದಸ್ಯರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ರಾಯಬಾಗ್ ತಾಲೂಕು ಕಚೇರಿಯಲ್ಲಿ ಸಭೆ ನಡೆಸಿದ ನಂತರ ತಹಶೀಲ್ದಾರ್ ಅವರ ಪರವಾಗಿ ಹಾಗೂ ಕನ್ನಡಪರ ಸಂಘಟನೆಗಳು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳ ಪರವಾಗಿ ಪೊಲೀಸ್ ಇಲಾಖೆಗೆ ಅಧಿಕೃತ ಮನವಿ ಸಲ್ಲಿಸಲಾಗಿದೆ. ಈ ಮನವಿಯಲ್ಲಿ ಪ್ರತಿಭಟನೆಯ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಮತ್ತು ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಗಿದೆ. ವೀಕ್ಷಕರೇ, ಮನವಿ ಸಲ್ಲಿಸುವ ವೇಳೆ ಮಾತನಾಡಿದ ಅಧಿಕಾರಿಗಳು, ರೈತರ ಸಮಸ್ಯೆಗಳನ್ನ ನಾವು ಗೌರವಿಸುತ್ತೇವೆ. ಆದರೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ನಡೆಸುವಾಗ ಕಾನೂನು ಮಿತಿಯಲ್ಲಿ ನಡೆಯಬೇಕು. ಅಧಿಕಾರಿಗಳ ಮೇಲೆ ವೈಯಕ್ತಿಕ ನಿಂದನೆ ನಡೆಸುವುದು ಯಾವತ್ತೂ ಒಪ್ಪಲಾಗದು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ವೇಳೆ ಕೆಲ ಕನ್ನಡಪರ ಸಂಘಟನೆಗಳ ಮುಖಂಡರು ಮಾತನಾಡಿ, ಕನ್ನಡ ನಾಡಿನಲ್ಲಿ ಸೇವೆ ಸಲ್ಲಿಸುವ ಅಧಿಕಾರಿಗಳನ್ನ ರಕ್ಷಿಸುವ ಹೊಣೆ ನಮ್ಮದು. ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ರೈತ ಸಂಘಟನೆಗಳ ಪ್ರತಿಭಟನೆ ಹಾಗೂ ಅದರ ಹಿನ್ನೆಲೆಯ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದು, ಲಭ್ಯವಿರುವ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ವೀಕ್ಷಕರೇ, ಒಟ್ಟಾರೆ ರಾಯಬಾಗ್ದಲ್ಲಿ ನಡೆದ ಈ ಘಟನೆ ಇದೀಗ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ರೈತರ ಹೋರಾಟವು ಅಗತ್ಯ, ಆದರೆ ಕಾನೂನು ಮತ್ತು ಗೌರವದ ಮಿತಿಯನ್ನ ಮೀರಬಾರದು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಉದ್ಭವಿಸಿದೆ. ಈ ಪ್ರಕರಣದಲ್ಲಿ ಮುಂದೇನು ತೀರ್ಮಾನ ಕೈಗೊಳ್ಳಲಾಗುತ್ತದೆ? ರೈತ ಸಂಘಟನೆಗಳ ವಿರುದ್ಧ ಎಫ್ಐಆರ್ ದಾಖಲಾಗುತ್ತದೆಯೇ? ಪೊಲೀಸ್ ಇಲಾಖೆಯ ಮುಂದಿನ ಕ್ರಮವೇನು? ಈ ಎಲ್ಲ ಬೆಳವಣಿಗೆಗಳ ಮೇಲೂ ನಮ್ಮ ಕಣ್ಣಿರುತ್ತದೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮೊಂದಿಗಿರಿ. ಶುಗರ್ ಕೇನ್ ಫ್ಯಾಕ್ಟ್ರಿಗಳು ಮೂವ್ಮೆಂಟ್ ಇದೆ ಫ್ಯಾಕ್ಟ್ರಿಗಳಿಗೆ. ಅದೇ ರೀತಿ ಸೋಮವಾರ ದಿವಸ ಸಂತೆ ಇರುತ್ತದೆ, ಕ್ರೌಡ್ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳು ಕೊಡಬೇಡ್ರಿ ಅಂತ ಒಂದು ಪ್ರಸ್ತಾಪನೆ ಮಾಡುತ್ತೆ. ಇಲ್ಲಿ ರಾಯಬಾಗದ ಎಲ್ಲ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಮತ್ತು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ, ಸಾರ್ವಜನಿಕರಿದ್ದಾರೆ, ಎಲ್ಲರೂ ಇದ್ದಾರೆ. ಈ ಸಂದರ್ಭದಲ್ಲಿ ತಮಗೆ ತಿಳಿಸುವುದೇನೆಂತಂದರೆ, ಇಲ್ಲಿ ಈ ದೇಶದಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಎಲ್ಲರೂ ಕಾನೂನಿನ ಇತಿಮಿತಿಯಲ್ಲಿ ನಡೆದುಕೊಳ್ಬೇಕು. ಯಾರೂ ಕೂಡ ಎಕ್ಸ್ಕ್ಯೂಸ್ ತೊಗೊಳ್ಳಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾನು ರೈತ, ನಾನು ಅಬೋದಲ್ಲ, ಕಾನೂನಿಗಿಂತ ದೊಡ್ಡವನು ಅಂತ ಹೇಳಕ್ಕೆ ಬರಲ್ಲ. ಇಲ್ಲಿ ಸಾರ್ವಜನಿಕ ಅಧಿಕಾರಿಗಳು ಕಾನೂನಿಗಿಂತ ದೊಡ್ಡವರಲ್ಲ, ಅಥವಾ ಯಾವುದೇ ಸಂಘಟನೆ ಅಥವಾ ಪದಾಧಿಕಾರಿಗಳು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಕಾನೂನಿನ ಇತಿಮಿತಿಯಲ್ಲೇ ಕೂಡ ಎಲ್ಲರೂ ನಡೆದುಕೊಳ್ಬೇಕು ಅಂತ ಇದೆ. ಅದಕ್ಕೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸೇಬಲ್ ಅಂತ ಹೇಳ್ತಾರೆ. ನೋಬಡಿ ಈಸ್ ಅಬೋವ್ ದ ಲಾ, ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಹೀಗಾಗಿ ಯಾರೂ ಕೂಡ ಕಾನೂನನ್ನು ಕೈ ತೆಗೆದುಕೊಂಡು ನಡವಳಿಕೆ ಮಾಡುವುದು ಅಥವಾ ಬಿಹೇವಿಯರ್ ಮಾಡೋದು, ವರ್ತನೆ ಮಾಡೋದು ಕೂಡ ಅದು ಕಾನೂನಿನಡಿಯಲ್ಲಿ ಅಕ್ಷಮ್ಯ ಅಪರಾಧಗಳಾಗ್ತವೆ. ಈಗಾಗಲೇ ಹೇಳಿದ್ರು, ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳಾರದೆ ಪ್ರತಿಭಟನೆ ಮಾಡುವಂಗಿಲ್ಲ. ಹೌದು, ನಾನು ಈಗ ಬಂದ ನಂತರ ನಾನು ಈ ರಾಯಬಾಗ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತೆಗೆದುಕೊಂಡಂಥ ಸುಮಾರು ಪ್ರತಿಭಟನೆಗಳಾಗಿರ್ಬೋದು, ಸುಮಾರು ಕಾರ್ಯಕ್ರಮಗಳಾಗಿರ್ಬೋದು, ಅವರಿಗೆ ಅವ್ರ ಕಡೆಯಿಂದ ರಿಕ್ವೆಷನ್ ತಗೊಂಡು ಅಧಿಕೃತವಾಗಿ ಅನುಮತಿಯನ್ನು ಪತ್ರವನ್ನು ಕೊಟ್ಟು ಅದರಲ್ಲಿ ಕಂಡೀಷನ್ಸ್ ಹಾಕಿ ನಾವು ಕೊಡ್ತಾ ಇದ್ದೀವಿ. ಈಗ ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಇಲ್ಲಿ ಎಲ್ಲರೂ ಸಂಘಟನೆಯಲ್ಲಿ ಅವರಿದ್ದೀರಿ ಮತ್ತು ಸಾರ್ವಜನಿಕ ಅಧಿಕಾರಿಗಳಿದ್ದೀರಿ, ಸರ್ಕಾರಿ ನೌಕರರಿದ್ದೀರಿ ಮತ್ತು ಸಾರ್ವಜನಿಕರಿದ್ದೀರಿ. ಇದು ನಿಮ್ಮ ಗಮನಕ್ಕೆ ಬರಬೇಕು. ಯಾಕಂತಂದರೆ ಒಬ್ಬರಿಗೆ ಹೇಳೋಕ್ಕಾಗಲ್ಲ. ನಾವು ಇಲ್ಲಿ ಸಾಕಷ್ಟು ಜನ ಸೇರಿದಾಗ ಆ ಕಾನೂನು ಇತಿಮಿತಿ ಏನದಾವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಭಾಳಷ್ಟು ಪ್ರತಿಭಟನೆಗಳು ಇದ್ದಾಗ ಮೈಕ್ ಹಚ್ತಾರೆ, ಮತ್ತೊಂದು ಕೂಗಾಟ ಮಾಡ್ತಾರೆ, ಅದು ಮಾಡ್ತಾರೆ. ಅದಕ್ಕೆ ಶಬ್ದ ಮಾಲಿನ್ಯ ನಿಯಂತ್ರಣ ಇದೆ.
ಅದಕ್ಕೆ ಒಂದು ಕಾನೂನು ಇದೆ, ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಚರ್ಚ್ ಆಫ್ ಗಾಡ್ ಇನ್ ಇಂಡಿಯಾ ವರ್ಸಸ್ KKR ಮೆಜೆಸ್ಟಿಕ್ ಕಾಲೋನಿ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಆ ಜಜ್ಮೆಂಟ್ನಲ್ಲಿ ಇಷ್ಟೇ ಡೆಸಿಬಲ್ ಇರಬೇಕು ಶಬ್ದ ಮಾಲಿನ್ಯ, ಅದಕ್ಕಿಂತ ಹೆಚ್ಚುವರಿ ಇರಬಾರ್ದು. ಆ ಶಬ್ದ ಮಾಲಿನ್ಯನ ಉಲ್ಲಂಘನೆ ಮಾಡಿದ್ರೆ ಅಥವಾ ಆ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ಕ್ರಮ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಮೈಕ್ ಪರ್ಮಿಷನ್ ತಗೋಬೇಕಾಗತ್ತೆ. ಅದೇ ಪೊಲೀಸ್ ಇಲಾಖೆಯಿಂದ ನೀವು ಮೈಕ್ ಪರ್ಮಿಷನ್ ತೆಗೆದುಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಧ್ವನಿವರ್ಧಕಗಳನ್ನು ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಅದು ಅನುಮತಿ ತೆಗೆದುಕೊಳ್ಳಾದ್ರೆ ಧ್ವನಿವರ್ಧಕಗಳನ್ನು ಉಪಯೋಗ ಮಾಡಿದ್ರೆ ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಆಗ್ತದೆ. ಅದೇ ರೀತಿ ಪ್ರಚೋದನಕಾರಿ ಭಾಷಣಗಳು ಮತ್ತು ವರ್ತನೆ ನಿಷೇಧ ಇದೆ. ಅಂದರೆ ಯಾವುದೇ ಸಮಯದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಅಥವಾ ಯಾವುದೇ ಧರ್ಮ, ಜಾತಿ ಅಥವಾ ಕೋಮುಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಘೋಷಣೆಗಳನ್ನು ಕೂಗುವುದು ಅಥವಾ ಭಾಷಣ ಮಾಡುವುದು ಕಡ್ಡಾಯವಾಗಿ ನಿಷೇಧ ಮಾಡಿದೆ. ಅದಕ್ಕೊಂದು ಜಾತಿ, ಧರ್ಮ ಮತ್ತು ಬೇರೆದವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ತೇಸಿನ್ ಪೂನಾವಾಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಸುಪ್ರೀಂ ಕೋರ್ಟ್ ಇದೆ. ಅದರ ಪ್ರಕಾರ ದ್ವೇಷ ಭಾಷಣ ಮಾಡಿದ್ರೆ, ಹೇಟ್ ಸ್ಪೀಚ್ ಮಾಡಿದ್ರೆ ಅದನ್ನು ಜಾಮೀನು ರಹಿತವಾದಂಥ ಅಪರಾಧ. ಅದನ್ನು ಸೋ ಮೋಟೋ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ಸಂಘಟನೆಯವರು ಅಥವಾ ಸಾರ್ವಜನಿಕ ವ್ಯಕ್ತಿಗಳು ಸಾರ್ವಜನಿಕ ಸ್ಥಳದಲ್ಲಿ ಜಾತಿ, ಧರ್ಮ ಯಾವುದೇ ವ್ಯಕ್ತಿಗೆ ಅಥವಾ ಅವಹೇಳನಕಾರಿಯಾಗಿ ಹೇಟ್ ಸ್ಪೀಚ್ ಮಾಡಿದ್ರೆ, ದ್ವೇಷ ಭಾಷಣ ಮಾಡಿದ್ರೆ ಅದು ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಅಪರಾಧಗಳಾಗ್ತದೆ. ಇವುಗಳೆಲ್ಲನೂ ತಡೆಗಟ್ಟಲಿಕ್ಕೆ ನಾವು ಪ್ರತಿಭಟನೆ ಮಾಡುವವರು ಅಂದರೆ ಅಧಿಕೃತ ಇಲಾಖೆಯಿಂದ ನೀವು ಅನುಮತಿಯನ್ನು ಪಡೆದುಕೊಳ್ಳುವುದು ಅವಶ್ಯಕತೆ ಇರ್ತದೆ. ಅದೇ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ರಕ್ಷಣೆ ಅದು ಇಂಪಾರ್ಟೆಂಟ್ ಇದೆ. ಪ್ರತಿಭಟನೆಯಲ್ಲಿ ಸೇರಿದ ಜನರು ಅಥವಾ ಕಾನೂನು ಕೈ ತೆಗೆದುಕೊಂಡು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡುವಂಥ ಸಾಧ್ಯತೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಯಾರು ಆ ಪ್ರತಿಭಟನೆ ಮುಖಂಡತ್ವ ವಹಿಸಿಕೊಂಡಿರ್ತಾರೆ ಅವರು ಜವಾಬ್ದಾರಿಯಾಗಿರ್ತದೆ ಅದನ್ನು ನಿಯಂತ್ರಣ ಮಾಡೋದು. ಅದಕ್ಕಾಗಿ ಇದೇ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಕಾರ್ಯಕ್ರಮದ ವೇಳೆ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾದರೆ ಅದಕ್ಕೆ ಸಂಘಟಕರೇ ನೇರ ಹೊಣೆಗಾರರಾಗುತ್ತಾರೆ. ಅದಕ್ಕೆ ಕೊಣಂಗ್ಲೂರು ಫಿಲ್ಮ್ ಸೊಸೈಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ ಆ್ಯಕ್ಟ್ ಅಂತಿದೆ. ಅದನ್ನು ನಷ್ಟ ಭರಿಸಿಕೊಳ್ಳುವುದು ಅವ್ರದ್ದು ಸಂಘಟನೆಯವರೇ ಕೆಲಸ. ಹಂಗಂತೇಳಿ ಅನುಮತಿ ತೆಗೆದುಕೊಳ್ಳುವಾಗ ಅವ್ರ ಕಡೆಯಿಂದ ನಾವು ಕಂಪಲ್ಸರಿ ಬಾಂಡ್ ಬರ್ಸೋತೀವಿ. ನೀವು ಸಾರ್ವಜನಿಕ ನಷ್ಟ ಉಂಟು ಮಾಡಿದರೆ, ಸಾರ್ವಜನಿಕ ಏನಾದರೂ ಆಸ್ತಿ ಪಾಸ್ತಿಗೆ ತೊಂದರೆ ಕೊಟ್ಟರೆ ನೀವು ಇಷ್ಟು ಅಮೌಂಟನ್ನು ಭರಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಕಡೆಯಿಂದ ನಾವು ಮುಚ್ಚಳಿಕೆಯನ್ನು ಬಾಂಡಲ್ಲಿ ಬರ್ಸೋತೀವಿ. ಇದನ್ನೆಲ್ಲರೂ ಸಾರ್ವಜನಿಕರು ಕಾನೂನಿನ ಇತಿಮಿತಿಗಳನ್ನು ತಿಳಿದುಕೋಬೇಕು. ಆ ಕಾನೂನಿನ ಇತಿಮಿತಿಯಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕು. ನಾವು ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗತ್ತೆ. ಇನ್ನು ಸ್ವಯಂ ಸೇವಕರ ನೇಮಕಾತಿ ಮಾಡ್ಕೋಬೇಕು. ಪ್ರತಿಭಟನೆ ಅಂತಂದ್ರೆ ನಿಮ್ಮ ಪ್ರತಿಭಟನೆ ನಿಮ್ಮ ಹಕ್ಕುಗಳನ್ನು ಕೇಳುವುದು, ಪ್ರತಿಭಟನೆ ಮಾಡೋದು ವ್ಯಕ್ತಿಯ ಸಂವಿಧಾನದ ಅಡಿಯಲ್ಲಿ ಹಕ್ಕಾದ್ರೂ ಕೂಡ ಆ ಹಕ್ಕನ್ನು ಜಾರಿಗೆ ತರಬೇಕಾದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಅದಕ್ಕಾಗಿ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಕಾನೂನಲ್ಲಿ ಇರ್ತವೆ. ಅಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಪ್ರತಿಭಟನೆಯಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಅದಕ್ಕಾಗಿ ಸ್ವಯಂ ಸೇವಕರನ್ನ ನೇಮಕ ಮಾಡಬೇಕು. ರಸ್ತೆಗೆ ಅಡೆತಡೆ ಆಗಲಾರದಂತೆ ಒಂದು ಬದಿಯಲ್ಲಿ ಹೋಗಬೇಕು, ಮತ್ತೊಬ್ಬರಿಗೆ ಸ್ವತಂತ್ರವಾಗಿ ತಿರುಗಾಡಲಿಕ್ಕೆ ಅವಕಾಶ ಕೊಡಬೇಕು. ಇವು ಕೂಡ ನಾವು ಕಂಡೀಷನ್ಸ್ ಹಾಕಿ ನಾವು ಕೊಡ್ತಾ ಇರ್ತೀವಿ. ಸ್ವಯಂ ಸೇವಕರ ನೇಮಕ ಮಾಡ್ಕೋಬೇಕು. ಅಂತಂದ್ರೆ ಮೆರವಣಿಗೆ ಶಾಂತಿಯುತವಾಗಿ ಸಾಗಲು ಮತ್ತು ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರೊಂದಿಗೆ ಸಹಕರಿಸಲು ಸಂಘಟಕರು ಕನಿಷ್ಠ 20 ರಿಂದ 30 ಸೇವಕರನ್ನು ವ್ಯಾಲಂಟಿಯರ್ಸ್ ನೇಮಿಸಿಕೊಳ್ಬೇಕು. ಅವರಿಗೆ ಗುರುತಿನ ಚೀಟಿ ಕೊಡಬೇಕು. ಇದು ಜವಾಬ್ದಾರಿ. ಪ್ರತಿಯೊಬ್ಬ ದೇಶದ ನಾಗರಿಕ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವುದು ಮತ್ತು ಕಾನೂನನ್ನು ಪಾಲನೆ ಮಾಡುವುದು ಪ್ರತಿಯೊಬ್ಬ ಜವಾಬ್ದಾರಿ. ಸ್ವೇಚ್ಛಾಚಾರವಾಗಿ ನಡ್ಕೊಳ್ಳೋಕೆ ಬರಲ್ಲ. ಅಂದ್ರೆ ಮುಕ್ತ ಸ್ವಾತಂತ್ರ್ಯ ಇಲ್ಲ ನಮ್ಮ ದೇಶದಲ್ಲಿ. ಪ್ರತಿಯೊಂದು ಹಕ್ಕುಗಳಿಗೆ ಮತ್ತು ಸ್ವಾತಂತ್ರ್ಯಕ್ಕೂ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅದಾವೆ. ಆ ರಿಸ್ಟ್ರಿಕ್ಷನ್ಸ್ ಅನ್ನು ನಾವು ಪೊಲೀಸರು ಹಾಕಿ ಕೊಡ್ತೀವಿ. ಅದ್ರ ಪ್ರಕಾರ ನೀವು ನಡ್ಕೋಬೇಕಾಗತ್ತೆ. ಅದೇ ರೀತಿ ಸಂಚಾರ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದ್ದು ಅತ್ಯಂತ ಮುಖ್ಯ. ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರು, ರೋಡ್ ತುಂಬಾ ಹೋಗ್ತೀರಿ ಅಥವಾ ರೋಡ್ ಅಬ್ಸ್ಟ್ರಕ್ಷನ್ ಮಾಡ್ತೀರಿ, ರೋಡ್ ಮುಂದೆ ಕೊಡ್ತೀರಿ. ಮತ್ತೊಬ್ಬರು ಈ ದೇಶದ ಪ್ರಜೆಗಳಲ್ವಾ, ಮತ್ತೊಬ್ಬರಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಅಲ್ವಾ? ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಮತ್ತೊಬ್ಬರು ತಿರುಗಾಡಬಾರ್ದಾ ಆ ರಸ್ತೆಯಲ್ಲಿ? ಅದು ಅವರಿಗೆ ಸ್ವಾತಂತ್ರ್ಯ ಇರಬೇಕು. ಅಂದ್ರೆ ಮೆರವಣಿಗೆಯಿಂದಾಗಿ ರಾಯಭಾಗದ ಪ್ರಮುಖ ರಸ್ತೆಗಳಲ್ಲಿ ಆಂಬುಲೆನ್ಸ್ ಅಥವಾ ತುರ್ತು ವಾಹನಗಳ ಸಂಚಾರಕ್ಕೆ ಯಾವುದೇ ಅಡೆತಡೆ ಆಗದಂತೆ ಎಚ್ಚರಿಕೆ ವಹಿಸಬೇಕು. ನೀವು ರೋಡ್ ಬ್ಲಾಕ್ ಮಾಡಿದ್ರೆ ಅನಾರೋಗ್ಯ ಇರ್ತಾರೆ, ಆಂಬುಲೆನ್ಸ್ ಇರ್ತಾರೆ, ಮತ್ತೊಬ್ಬರು ಸಂಚಾರ ಮಾಡಬೇಕಾಗಿರ್ತದೆ. ಅವರಿಗೆ ತೊಂದರೆ ಆಗದಂತೆ ನಾವು ಪ್ರತಿಭಟನೆ ಮಾಡಬೇಕು. ಸಾರ್ವಜನಿಕರಿಗೆ ಯಾವುದೇ ಅಬ್ಸ್ಟ್ರಕ್ಷನ್ ಆಗದ ರೀತಿಯಂತೆ ನಾವು ಸಂಚಾರ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಪ್ರತಿಭಟನೆ ಮಾಡಬೇಕಾಗತ್ತೆ. ಏನು ಪ್ರತಿಭಟನೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಏನೋ ಮೆರವಣಿಗೆಯಲ್ಲಿ ಲಾಠಿ, ಕತ್ತಿ ಅಥವಾ ಯಾವುದೇ ಮಾರಕಾಸ್ತ್ರಗಳನ್ನು ಪ್ರದರ್ಶಿಸಬಾರ್ದು, ಅವ್ನು ಒಯ್ಯಬಾರ್ದು. ಅವುಗಳನ್ನು ಕೂಡ ನಾವು ಕಂಡೀಷನ್ಸ್ ಹಾಕಿ ಕೊಡ್ತೀವಿ. ಮುಷ್ಕರವನ್ನು ಶಾಂತಿ ರೀತಿಯಿಂದ ಮಾಡಬೇಕು. ಈ ರೀತಿಯೆಲ್ಲ ಕಂಡೀಷನ್ಸ್ ಹಾಕಿ ನಾವು ಕೊಡ್ತೀವಿ. ಇದಕ್ಕಾಗಿ ಕಾನೂನಿದೆ. ಯಾರೇ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಅವಕಾಶ ಇದೆ. ತಹಶೀಲ್ದಾರರು ಸಹ ಅಂದ್ರೆ ತಾಲೂಕಿನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಕಾರ್ಯಾಂಗೀಯ ದಂಡಾಧಿಕಾರಿಗಳು, ಅವರಿಗೆ ಜುಡಿಷಿಯಲ್ ಪವರ್ಸ್ ಇರ್ತವೆ. ಅಂದ್ರೆ ಜಡ್ಜಿನ ಪವರ್ಸ್ ಇರ್ತವೆ. ಒಂದು ತಾಲೂಕಿನ ಮುಖ್ಯ ಹಿರಿಯ ಅಧಿಕಾರಿ ಅವರು
ಅವರು ಈ ತಾಲೂಕಿನ ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರೋದು ಅವರ ಪ್ರಥಮ ಕರ್ತವ್ಯವರು. ಅಂತ ಒಂದು ಸ್ಥಾನದಲ್ಲಿರುವ ಅಧಿಕಾರಿಗಳಿಗೆ ಯಾರು ಕೂಡ ಅವಿಧೇಯರಾಗಿ ನಡ್ಕೋಬಾರ್ದು. ತಾಲೂಕಿನಲ್ಲಿ ಅವರು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅವರು ಕಾನೂನನ್ನು ಸರಿಪಡಿಸಲಿಕ್ಕೆ ಮತ್ತು ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇದೆ. ಹೀಗಾಗಿ ಸಾರ್ವಜನಿಕರು, ಸಂಘಟನೆಯವರು ಮತ್ತು ಸರ್ಕಾರಿ ಅಧಿಕಾರಿಗಳು ಕಾನೂನುಬದ್ಧವಾಗಿ ನಾವು ಕೆಲಸ ನಿರ್ವಹಿಸ್ರಿ, ಕಾನೂನುಬದ್ಧವಾಗಿ ನೀವು ವರ್ತನೆ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗ ತಹಶೀಲ್ದಾರ್ ಸರ್ ಅವ್ರ ಮೇಲೆ ಏನು ಅವಾಚ್ಯವಾಗಿ ಬೈದಿದ್ದಾರೆ, ಅವರೇನು ದೂರನ್ನು ಕೊಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸ್ತೀವಿ. ಅದನ್ನು ನಾನು ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಅದು ಆ ಫಿರ್ಯಾದಿಯಲ್ಲಿರುವ ಅಂಶಗಳ ಆಧಾರದ ಮೇಲೆ, ಫಿರ್ಯಾದಿಯಲ್ಲಿರುವ ಅಪರಾಧಗಳ ಆಧಾರದ ಮೇಲೆ ಸೂಕ್ತವಾದ ಕಾನೂನುಗಳನ್ನು ಅಳವಡಿಸಿಕೊಂಡು ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದೇ ತಿಂಗಳ 12ನೇ ತಾರೀಕಿನಂದು ರೈತ ಸಂಘಟನೆಯಿಂದ ಕೆಲವೊಂದು ಲೀಡರ್ಸು ಮತ್ತು ಕೆಲವೊಂದು ಜನರನ್ನು ಕರ್ಕೊಂಡು ನಮ್ಮ ಕಚೇರಿ, ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ವಿ. ಕಾರಣ ಏನಂದರೆ, ರೈಲ್ವೆ ಇದು ಅರಣ್ಯ ಏನು ಜಮೀನಿದೆ ಅಲ್ಲಿ ಅವರು ಪೈಪ್ಲೈನ್ ಹಾಸ್ಕೊಂಡು ಹೋಗೋರು. ಸೊ ಅದಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತೊಗೊಳ್ಬೇಕಾಗಿತ್ತು. ಅದನ್ನು ನಾವು ಅರಣ್ಯ ಇಲಾಖೆಯವರು ಕೂಡ ನಾಳೆ ನೆಕ್ಸ್ಟ್ ಡೇ ಅವರಿಗೆ ನಾವು ಮಾತಾಡಿಕೊಂಡು ನಿಮ್ಮ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ತೀವಿ ಅಂತೇಳಿ ಅವರು ತಿಳಿ ಕೂಡ ಹೇಳಿದ್ದೀವಿ. ಆದರೂ ಅವರು ನಮ್ಮ ಏನು ಕಚೇರಿ ಇತ್ತು ಅದನ್ನು ಕೀಲಿ ಹಾಕೋದು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನು ಕೂಡ ಮಾಡಿದ್ರು. ಅದನ್ನು ನಾವು ರೈತರು ಅಂತೇಳಿ ಅವರಿಗೆ ಮನವೊಲಿಸಿ ಅದು ಏನೂ ಕ್ರಮ ಕೈಗೊಳ್ಳಿಲ್ಲ. ಯಾಕಂದರೆ ಪ್ರತಿಭಟನೆ ಮಾಡಬೇಕಂದ್ರೆ ಅವ್ರನ್ನ ಪೂರ್ವಾನುಮತಿ ತೆಗೆದುಕೊಳ್ಬೇಕು. ಅದೇನೂ ಇಲ್ಲಾರ್ದೇ ನಮ್ಮ ಕಚೇರಿಯಿಂದ ಬಂದ್ ಮಾಡಿದ್ರು. ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿತ್ತು. ಅಲ್ಲಿ ನಾವು ತಿಳಿ ಹೇಳಿ ಕಳಿಸಿದ್ವಿ. ನಂದು ಸರ್ಜರಿ ಆಗಿತ್ತು, ಹೀಗಾಗಿ ನಾನು ಮಾನ್ಯ ಎಸ್ ಸರ್ ಕಡೆ ನಾನು ಪರ್ಮಿಷನ್ ತೊಗೊಂಡು ಸಾಯಂಕಾಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಸೊ ಅವರು ಅಲ್ಲಿಂದ ಅವರು ಒಪ್ಪಲಿಲ್ಲ, ಜೆಂಡಾ ಕಟ್ಟಿ ಹತ್ರ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ನಮ್ಮ ಶಿರಸ್ತಾರನು ಹೋಗಿದ್ರು, ಹೋಗಿದ್ದರು. ಅವ್ರು ತಹಶೀಲ್ದಾರೇ ಬರಬೇಕು ಹಂಗಿಂಗೆ ಅವರಿಗೆ ಒತ್ತಾಯ ಮಾಡಿದರು. ಅವರು ತಿಳಿ ಹೇಳಿದರು ಕೂಡ ಅವರು ಅವಾಚ್ಯ ಶಬ್ದಗಳಿಂದ ತಹಶೀಲ್ದಾರಿಗೆ ಬೈದರು. ಇದು ಬರೀ ನನಗೆ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ಒಂದು ತಹಶೀಲ್ದಾರ್ ಏನು ಪೋಸ್ಟ್ ಇದೆ ಅದಕ್ಕೂ ಅವರು ಆಹ್ವಾನ ಮಾಡಿದ್ದಾರೆ. ಯಾಕಂದರೆ ತಹಶೀಲ್ದಾರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ತಾಲೂಕಿನಲ್ಲಿ. ಸೊ ಆ ಒಂದು ಪೋಸ್ಟಿಗೆ ಅವಮಾನ ಮಾಡಿದ್ದಾರೆ. ರೈತರು ಅಂಥೇಳಿ ನಾವು ಬಾಯ ಬಂದಂತೆ ಮಾತಾಡ್ಬೋದು. ಯಾಕಂದರೆ ನಮ್ಮ ತಂದೆಯವರು ರೈತರಿದ್ದಾರೆ. ಈಗ ಅಂಥೇಳಿ ಯಾವುದೋ ಒಂದು ಸರ್ಕಾರಿ ನೌಕರಿಗೆ, ಸರ್ಕಾರಿ ಅಧಿಕಾರಿಗೆ ನಾವು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ನಮ್ಮ ಸರ್ಕಾರಿ ನೌಕರರು ಎಲ್ಲ ಇಲಾಖೆಗಳಿಂದ ಎಲ್ಲ ಬೇರೆ ಬೇರೆ ಏನು ಸಂಘಟನೆಗಳು ಬಂದು ಇವತ್ತು ನಮಗೆ ಸರ್ಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಬಂದು ಇವತ್ತು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ FIR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಸರ್, ಎಷ್ಟು ಜನರ ಮೇಲೆ ಕೊಟ್ಟರು? ಒಬ್ಬರೇ ಇದ್ದಾರೆ, ಒಬ್ಬರು ಇದು ಮಾಡಿದ್ದಾರೆ. ಮಾತಾಡಿದವರು ಒಬ್ಬರೇ ಇವತ್ತು ಅವಾಚ್ಯವಾಗಿ ಮಾತಾಡಿದ್ರು ಒಬ್ಬರು. ಟೈಮ್ದೊಳಗೆ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇದೆ. ಅದಕ್ಕೆ ಒಂದು ಸರ್ಕಾರದ ಒಂದು ನೇಮ್ ಐತಿ. ಫಸ್ಟ್ ಇಂಟಿಮೇಷನ್ ಕೊಡ್ಬೇಕು. ತಹಶೀಲ್ದಾರ್ ಮನ್ವಿತವಾಗಿ ಬರ್ಬೇಕಂದ್ರೆ ಫಸ್ಟ್ ತಹಶೀಲ್ದಾರ್ ಅವ್ರಿಗೆ ಇಂಟಿಮೇಷನ್ ಕೊಡಬೇಕು. ಆಮೇಲೆ ತಹಶೀಲ್ದಾರ್ಗೆ ಇಂಟಿಮೇಷನ್ ಕೊಟ್ಟಾರು ನಮ್ಗೆ ಗೊತ್ತಿಲ್ಲ, ಪ್ರತಿಭಟನೆ ಮಾಡೋ ಹಕ್ಕು ಐತಿ, ಎಲ್ಲರಿಗೆ ಮಾಡಲಿ. ಈ ಸೋಮವಾರ ದಿವಸ ಪ್ರತಿಭಟನೆ ಮಾಡಿದ್ರ ಭಾಳ ಎಲ್ಲ ಜನರಿಗೆ ತೊಂದರೆ ಆಗೈತಿ. ಅದಕ್ಕೆ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬ್ರಿಗೂ ಮತ್ತು CPI ಸಾಹೇಬ್ರಿಗೆ ವಿನಂತಿ ಮಾಡ್ಕೊತೇನೆ, ಸೋಮವಾರ ದಿವಸ ಯಾವ ಸಂಘ ಸಂಸ್ಥೆಯವರಿಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಮಾಡಿ ಕೊಡಬೇಡ್ರಿ. ಮತ್ತು ಪ್ರತಿಭಟನೆ ಮಾಡೋ ಟೈಮ್ದಾಗ ಯಾರೋ ಒಬ್ಬರ ಕಂಕನವಾಡಿಯವರು ತಹಶೀಲ್ದಾರ್ ಸಾಹೇಬರಿಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ಯಾರು. ನಮ್ಗೆ ಗೊತ್ತು ತಹಶೀಲ್ದಾರ್ ಸಾಹೇಬರ ಅದು ಸಹ ಹಾಸ್ಪಿಟಲ್ ಹೋಗಿ ನಮ್ಮ ಗಮನಕ್ಕೆ ಐತಿ. ಯಾಕಂದ್ರೆ ತಾಲೂಕು ಕ್ರೀಡಾಂಗಣ ವಿಸಿಟ್ ಹೋಗಿದ್ದು ಸರ್, ನಮ್ಗೆ ಹೇಳಿದಾರೆ ಸ್ಟಿಚ್ ಹಾಕೊಂಡೇನಿ ತಕ್ಕೋಗಿ ನಾವು ಬೆಳಗಾವಿ ಕೇಳಿ ಹೊಂಟೇನೆ ಅಂತಂದು ಹೇಳಿದಾರು. ಮತ್ತು ತಾನೇ ಮಾನ್ಯ SC ಸಾಹೇಬ್ರ ಗಮನಕ್ಕೂ ತಂದಾರ. ಅವ್ರು ಹಂಗೇನು ಅವ್ರ ಕೇಳೋದೇನು ಹೋಗಿಲ್ಲ. ಮತ್ತು ಅವ್ರ ಹಾಸ್ಪಿಟಲ್ ವಿಷಯಕ್ಕೆ ಹೋಗಕ್ಕೆ ಎಲ್ಲರಿಗೆ ಸ್ವಾತಂತ್ರ್ಯ ಐತಿ. ಮತ್ತು ಅವಾಚ್ಯ ಶಬ್ದನೇ ಅವ್ರು ನಿಂದನೆ ಮಾಡಿದಾರಲ್ಲ, ಅವ್ರ ಮ್ಯಾಗ ಸೂಕ್ತ 2 ದಿವಸದಲ್ಲಿ ನೀವು ಕಾನೂನು ಕ್ರಮ ತಗೊಳ್ಯಾರ. ನಾವೆಲ್ಲ ಸಂಘ ಸಂಸ್ಥೆಯವರು ಕೂಡಿ ರಾಯಬಾಗ್ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಎಚ್ಚರಿಕೆ ಕೊಡ್ತೀವಿ. ಅನುಕೂಲ ಆಯ್ತು. ಚಂದ್ರ ಸರ್, ನೀವು ಹೋಗ್ಲ ಮುಂದೆ ಹೋಗ್ಲಿ. ಎಲ್ಲ ಅಧಿಕಾರ ಇಲ್ಲ, ಒಳ್ಳೆ ಪ್ರತಿಭಟನೆ ಆಗಿದೆ. ಸ್ವಲ್ಪ ಹಿಂದಕ್ಕೆ ಸರ್.